ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದ್ಭುತವಾಗಿ ಪರ್ಫಾರ್ಮ್ ಮಾಡಿ ಫಿನಾಲೆಯಲ್ಲಿ ಮುಖಾಮುಖಿ ಆಗ್ತಿರುವಂತ ತಂಡ ಲಕ್ಷ್ಮೀ ನಿವಾಸ ವರ್ಸಸ್ ಬ್ರಹ್ಮಗಂಟು ತಂಡ. ಸರ್, ನಿಮ್ಮ ಒಳಗೆ ಚಿರತೆ, ಸಿಂಹ ಏನೆಲ್ಲ ಇದೆ ಹೇಳಿ ಸರ್. ಇಲ್ಲ, ಹುಲಿ ಅಂತ ಹೇಳಿದ್ರೆ ಖುಷಿ ಆಗ್ತಾ ಇತ್ತು. ಹಳೆ ಹುಲಿ ಅಂದ್ರೆ ಏನರ್ಥ? ಅಲ್ಲ ಸರ್, ಎಕ್ಸ್ಪೀರಿಯನ್ಸ್ ಹುಲಿ ಅಂತ. ಅದು ಯಾವತ್ತಿದ್ರು ಹುಲಿ ಅಷ್ಟೇ, ಹಳೆ ಹುಲಿ ಅಲ್ಲ. ಒಂಥರ ಖುಷಿ ಆಗುತ್ತೆ ಫೈನಲ್ ಬಂದಿರೋವಂಥದ್ದು. ಮತ್ತೆ ಇವತ್ತಿನ ವಿಶೇಷ ಅಂತ ಅಂದ್ರೆ ನನ್ನ ಸೊಸೆ ವೀಣಾ ಸೇರ್ಕೊಂಡಿರೋದು, ನನ್ನ ಎರಡನೇ ಮಗ ಅಜಯ್ ಸೇರ್ಕೊಂಡಿರೋದು. ಸೊ ಎಲ್ಲರೂ ನನ್ನ ಇಬ್ಬರು ಮಕ್ಕಳು ಸೊಸೆದಿರು ಇರೋದ್ರಿಂದ ಐ ಫೀಲ್ ಮೋರ್ ಸ್ಟ್ರಾಂಗರ್ ದಿಸ್ ಟೈಮ್. ಪಾಪ ಸೀತಾರಾಮ ತಂಡದವರು ಕೂಡ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಅದರಲ್ಲಿ ಸ್ಪೆಷಲಿ ನಿಮಗೆ ಸಪೋರ್ಟ್ ಮಾಡೋಕ್ಕಿಂತ ಅಶೋಕ್ ಬಂದಿದ್ದಾರೆ. ಅಶೋಕ್, ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಗ್ತಿದೆ. ಎರಡು ತಂಡ ಲಕ್ಷ್ಮೀ ನಿವಾಸ ಮತ್ತೆ ಬ್ರಹ್ಮಗಂಟು ಫಿನಾಲೆಗೆ ಬಂದಿರೋದು. ಸೊ ಇವತ್ತು ಯಾವ ರೀತಿಯಾದಂತಹ ಆಟಗಳಿರುತ್ತೆ, ಯಾವ ರೀತಿ ಫನ್ ಇರುತ್ತೆ. ಎಂಡ್ ಆಫ್ ದ ಡೇ ಇಟ್ ಇಸ್ ದಿ ಎಂಟರ್ಟೈನರ್ಸ್. ಜನಗಳನ್ನ ಎಂಟರ್ಟೈನ್ ಮಾಡಬೇಕು, ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಸೊ ನಾವು ಎಂಜಾಯ್ ಮಾಡಿದ್ರೆ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಇವತ್ತಂತೂ ನಿಮ್ಮೆಲ್ಲರಿಗೋಸ್ಕರ ಅಶೋಕ್ ಹಾಡಿನಿಂದ ಎಂಜಾಯ್ ಕೊಡ್ತಾರಪ್ಪ. ಹೌದು, ಗ್ರ್ಯಾಂಡ್ ಫಿನಾಲೆ ಮಾತಲ್ಲೇ ಶುರುವಾಗಿದೆ. ಹೋಗ್ತಾ ಹೋಗ್ತಾ ಆಟಗಳು ಯಾವ ತರ ಇರುತ್ತೆ ಅಂತ ನೀವೇ ನೋಡ್ತಾ ಇರಿ. ನೀವು ಹೋಗಿ ಕೂತ್ಕೊಳ್ಳಿ, ಆಟ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ZEE ಎಂಟರ್ಟೈನರ್ಸ್ ಅಲ್ಲಿ ನಡೀತಿರುವಂತ ಗ್ರ್ಯಾಂಡ್ ಫಿನಾಲೆ ವೇದಿಕೆಗೆ ನಾನು ಒಬ್ರು ಸ್ಪೆಷಲ್ ವ್ಯಕ್ತಿನ ಮಾತಾಡಿಸ್ತಾ ಇದ್ದೀನಿ ವೇದಿಕೆ ಮೇಲೆ ಬರ್ಮಾಡ್ಕೊಂಡು. ಸೊ ಅವ್ರು ಬೇರೆ ಯಾರು ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಸಿಂಚನ. ಬನ್ನಿ ಸಿಂಚನ. ಇವರು ಬಾಲ ಕಲಾವಿದೆಯಾಗಿ ಗೊತ್ತು. ಬಾಲ ಕಲಾವಿದೆಯಾಗಿ ಇವತ್ತಿನವರೆಗೂ 22 ವರ್ಷ ಈ ನಮ್ಮ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಒಂದ್ಸತಿ ನಿಮ್ಮ ಜರ್ನಿನ ಮೆಲುಕು ಹಾಕಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇಷ್ಟೆಲ್ಲ ಮಾಡದ್ನ ಅಂತ ಸರ್ಪ್ರೈಸ್ ಆಗುತ್ತೆ. ಯಾಕಂದ್ರೆ ನನಗೆ ಟು ಬಿ ವೆರಿ ಹಾನೆಸ್ಟ್, ತುಂಬಾ ಚಿಕ್ಕ ವಯಸ್ಸಲ್ಲಿ ನಾನು ಇಂಡಸ್ಟ್ರಿಗೆ ಬಂದೆ. ಹೆಮ್ಮೆ ಆಗೋ ವಿಚಾರ ಏನಂತ ಹೇಳಿದ್ರೆ, ನಾನು ಒಂದು ಒಳ್ಳೆ ಕಲಾವಿದ್ರ ಕುಟುಂಬದಲ್ಲಿ ಹುಟ್ಟಿದಂತ ಹುಡುಗಿ. ನನ್ನ ಲೈಫ್ ಜರ್ನಿ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ರೆ, ನನ್ನ ತಂದೆ ತಾಯಿ ಅಣ್ಣ ಇರ್ಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ನಾನು ಈ ಮಟ್ಟಕ್ಕೆ ಬರಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ತುಂಬಾ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತ ಹುಡುಗಿ ನಾನು. ಯಾವುದೇ ಒಂದು ಫೆಸಿಲಿಟೀಸ್ ಇಲ್ಲದೆ, ಫಿನಾನ್ಷಿಯಲಿ ಸ್ಟೆಬಿಲಿಟಿ ಇಲ್ಲದೆ, ನನ್ನ ತಾಯಿ ಕೆಲಸ ಮುಗಿಸ್ಕೊಂಡು ಬಂದಿದ ತಕ್ಷಣ ನನ್ಗೆ ಯಾವ ಆಡಿಟೋರಿಯಂ ಕರ್ಕೊಂಡು ಹೋಗ್ಬೇಕು, ನನ್ನ ತಂದೆ ಯಾವ್ಯಾವ ಆಡಿಟೋರಿಯಂ ಅಲ್ಲಿ ಏನೇನ್ ಕಾಂಪಿಟೇಷನ್ಸ್ ಇದೆ ಅಂತ ಅವ್ರ ಪಾಂಪ್ಲೆಟ್ ತಗೊಂಡ್ಬರೋರು. ನಮ್ಮ ಅಣ್ಣ ಎಲ್ಲಾ ಕಡೆ ಹೋಗಿ ಏನ್ ಡ್ಯಾನ್ಸ್ ಮಾಡ್ಬೇಕು ಅಂತ ಅವನು ಆಡಿಯೋ ರೆಡಿ ಮಾಡ್ತಾ ಇದ್ದ. ಸೊ ಒಂದು ಚಿಕ್ಕ ಚೇತಕ್ ಗಾಡಿನಲ್ಲಿ 3 ಜನನು ಸವಾರಿ ಮಾಡ್ಕೊಂಡು ಬೆಳಗಿಂದ ಸಂಜೆವರೆಗೂ ನಮ್ಗೆ ಅದೇ ಕೆಲಸ ಆಗ್ತಾ ಇತ್ತು. ಸೊ ದಟ್ ವಾಸ್ ಮೈ ಚೈಲ್ಡ್ಹುಡ್. ಆ ತರ ಜರ್ನಿ ಹೋಗ್ತಾ ಹೋಗ್ತಾ ಒಂದು 5,000 ಪರ್ಫಾರ್ಮೆನ್ಸ್, ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀನಿ ಆಲ್ ಓವರ್ ದ ವರ್ಲ್ಡ್. ಒಂದು 3,000 ಪ್ರಶಸ್ತಿಗಳು ಬಂದಿದೆ. ಕೆಂಪೇಗೌಡ ಪ್ರಶಸ್ತಿ, ಆರ್ಯಭಟ್ಟ, ಸಾಲು ಪ್ರಶಸ್ತಿಗಳು. ಚೈಲ್ಡ್ ಆರ್ಟಿಸ್ಟ್ ಆಗಿ ನನ್ನ ಫಸ್ಟ್ ಸಿನಿಮಾ ಬಂದಿದ್ದು, ನನ್ನ ಫಸ್ಟ್ ಸೀರಿಯಲ್ ಬಂದಿದ್ದು ಬೆಳ್ಳಿ ಚುಕ್ಕಿ ಅಂತ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವಕಾಶ ಕೊಟ್ಟ ಮೇಲೆ ನಾನು ಲೈಫ್ ಲಾಂಗ್ ZEE ಕನ್ನಡಕ್ಕೆ ಚಿರಋಣಿ ಆಗಿರ್ತೀನಿ. ಬಿಕಾಸ್ ನಾನು ಮೊದಲನೇ ರಿಯಾಲಿಟಿ ಶೋ ಅಂತ ಬಣ್ಣ ಹಚ್ಚಿದ್ದು ಪುಟಾಣಿ ಪಂಟ್ರು ಅಂತ ಒಂದು ರಿಯಾಲಿಟಿ ಶೋ ನಲ್ಲಿ ಕಂಟೆಸ್ಟೆಂಟ್ ಆಗಿ ಬಂದಿದ್ದೆ. ಅಲ್ಲಿ ದ್ವಾರಕೀಶ್ ಅಂಕಲ್ ನನಗೆ ಜಡ್ಜ್ ಆಗಿದ್ರು. ಆಗ ಪುಟಾಣಿ ಆಗಿದ್ರಿ? ಆಗ ಪುಟಾಣಿ ಆಗಿದೆ. ಐ ಥಿಂಕ್ ದಟ್ ಇಸ್ ವೇ ಬ್ಯಾಕ್ 20 years ago. ನನಗೆ ಫಸ್ಟ್ ವೇದಿಕೆ ಒಂದು ಸ್ಕ್ರೀನ್ ಸ್ಪೇಸ್ ಅಂತ ಕೊಟ್ಟಿದ್ದೆ ZEE ಕನ್ನಡ. ZEE ಕನ್ನಡನು ಹೌದು, ನಿಮ್ಮ ತಾಯಿನೂ ಖಂಡಿತ ಎಸ್ ಅಲ್ವಾ? ಹೌದು. ಸೊ ಈಗ ನಾನು ನಿಮ್ಮ ತಾಯಿನ ಬರ್ಮಾಡ್ಕೋತಾ ಇದ್ದೀನಿ. ಬನ್ನಿಮ್ಮ. This is really special. Thank you. ಅಮ್ಮ ನಮಸ್ತೆ. ನಿಮ್ಮ ಬಗ್ಗೆನು ನಿಮ್ಮ ಮಗಳು ಒಂದು ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ಈಗ ಅವ್ರ ಬೆಳವಣಿಗೆಗೆ ನೀವೇ ಕಾರಣ ಅಂತ. ಎಷ್ಟು ಕಷ್ಟಪಟ್ರಿಮ್ಮ ಈ ಒಂದು ಜರ್ನಿಯಲ್ಲಿ? ಕಷ್ಟಪಟ್ಟಿದ್ದು ಅಂದ್ರೆ ತುಂಬಾನೇ ಕಷ್ಟಪಟ್ಟೆ. ಬಟ್ ನಮ್ಮನೆಯವ್ರು ಕೂಡ ವಿಧಾನಸೌಧದಲ್ಲಿ ವರ್ಕ್ ಮಾಡ್ತಾ ಇದ್ರು. ಸರಿ, ನಾನು ಕಿದ್ವಾಯಿಲ್ ವರ್ಕ್ ಮಾಡ್ತಾ ಇದ್ದೆ. ಆವಾಗಿಂದ ಇವಳು ತುಂಬಾ ಚೇಷ್ಟೆ ಮಾಡೋಳು. ಏನು ಮಾಡೋದು, ಸ್ಕೂಲ್ ಟೈಮಲ್ಲೆಲ್ಲ ಚೇಷ್ಟೆ ಮಾಡ್ತಾಳಲ್ಲ ಅಂತ ನಾನೇನು ಮಾಡಿದೆ, ಭರತನಾಟ್ಯ ಕ್ಲಾಸಿಗೆ ಸೇರಿಸ್ಬಿಟ್ಟೆ. ಆಮೇಲೆ ಹೋಗ್ತಾ ಹೋಗ್ತಾ ಒಳ್ಳೆ ತುಂಬಾನೇ ಚೆನ್ನಾಗಿ ಇಂಪ್ರೂವ್ ಆದ್ಲು. ತುಂಬಾ ಖುಷಿ ಆಗೋದೇನು ಅಂದ್ರೆ, ನಾವು ಬೆಳೆಸಿದ್ದಕ್ಕೂ ಅವಳ ಟ್ಯಾಲೆಂಟ್ ನಾವು ಇಂಪ್ರೂವ್ ಮಾಡ್ಕೊಂತ ಹೋದ್ಲು. ಮನೆ ತುಂಬಾ ಅವಳ ಅವಾರ್ಡ್ಸ್ ಎಲ್ಲಾ ಚಾನೆಲ್ ಅವರು ಬಂದು ಮನೇಲಿ ಇಂಟರ್ವ್ಯೂಗಳು ಮಾಡ್ಕೊಂಡು ಹೋದ್ರೆ ಅದು ನಂಗೆ ತುಂಬಾನೇ ಸಂತೋಷ ಆಗತ್ತೆ.
ಅದಕ್ಕಿಂತ ಏನ್ ಬೇಕಮ್ಮ ತಾಯಿಗೆ, ಯಾಕಂದ್ರೆ ನಿಮ್ಮ ಅಷ್ಟು ವರ್ಷದ ಪರಿಶ್ರಮ ತ್ಯಾಗ ಇವತ್ತು ನೋಡಿ ಸಿಂಚನ ಅದು ರೂಪಿಕಾ ರೂಪಿಕಾ ಆಗಿ ಸಿಂಚನ ಆಗಿದ್ದಾರೆ ಅಲ್ವಾ. ಅವ್ರು ಎಷ್ಟು ಬೆನ್ನೆಲುಬಾಗಿ ನಿಂತಿದ್ದಾರೆ ನಿಮ್ಗೆ. ಏನು ಅಂತಲೇ ಹೇಳೋಕ್ಕಾಗ್ತಾ ಇಲ್ಲ ನನಗೆ, ಯಾಕಂದರೆ ನಮ್ಮನೆಯವ್ರು ಕಳ್ಕೊಂಡು 1 ವರ್ಷ ಆಯಿತು. ಬಟ್ ಅವ್ರು ಹೋದ್ಮೇಲಂತೂ ನನ್ನ ಕೈಲಿ ತುಂಬಾ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾನು ಏನೋ ಅವಳ ಟ್ಯಾಲೆಂಟು ಮುಂದುವರ್ಸೋಣ ಅನ್ನೋದೊಂದೇ. ಈಗ ಏನು ಅಂತಂದರೆ ಅವಳಿಗೆ ಮದುವೆ ಮಾಡಬೇಕು ಅನ್ನೋದೊಂದೇ ನನಗೆ ಟೆನ್ಷನ್ ಆಗ್ತಿದೆ ಅಷ್ಟೇ. ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಮುಗಿಯತ್ತೆ, ಅದೊಂದೇ ನನಗಿರೋದು. ಸರಿ, ಮಗ ಸೊಸೆ, ಈಗ ಮೊಮ್ಮಗ ಆಯಿತು, ಅವರು ಖುಷಿಯಾಗಿದ್ದಾರೆ, ಅಷ್ಟೇ ಬೇಕಾಗಿರೋದು, ಇನ್ನೇನು ಬೇಡ ನನಗೆ. ಪ್ರತಿಯೊಂದು ವೇದಿಕೆಯಲ್ಲಿ ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಸಿಂಚನವನ್ನು ಭೇಟಿ ಮಾಡಿದಾಗ ಅವ್ರ ತಂದೆ ವಿಚಾರ ಬಂದ್ರೆ ತುಂಬಾ ಭಾವುಕರಾಗ್ತಾರೆ. ತಂದೆ ತಾಯಿಗಳು ಅಥವಾ ಫ್ಯಾಮಿಲಿನ ದಯವಿಟ್ಟು ದೂರ ಮಾಡ್ಕೊಳ್ಬೇಡಿ. ಯಾವ್ದೇ ವೃದ್ಧಾಶ್ರಮಕ್ಕೆ ಸೇರ್ಸೋ ಅಂತ ಕೆಟ್ಟ ಮಕ್ಕಳಾಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಐ ರಿಯಲಿ ಥ್ಯಾಂಕ್, ನನ್ನ ಲೈಫ್ ಇದ್ರೆ ಅದು ನನ್ನ ಫ್ಯಾಮಿಲಿಗೆ ಅಂತಾನೆ ಹೇಳ್ತೀನಿ. ಐ ಮಿಸ್ ಹಿಮ್. ಅಲ್ಲ ಸಿಂಚನ, ಈ ಒಂದು ಹಂತದಲ್ಲಿ ನಿಮ್ಮ ತಂದೆ ಇದ್ದಿದ್ರೆ ಬಹುಶಃ ಸಾಕಷ್ಟು ವಿಚಾರಗಳನ್ನು ನಾವು ತಂದೆ ಜೊತೆ ಹೇಳ್ಕೋಬೇಕು ಅಂತ ಅನ್ಕೋತೀವಿ, ಆದ್ರೆ ಹೇಳ್ಕೊಳಕ್ ಆಗಲ್ಲ. ಬಹುಶಃ ಸಂದರ್ಭ ಬಂದಿರಲ್ಲ. ಈಗ ಒಂದು ಸಂದರ್ಭ ಬಂತು ಅಂತ ಅನ್ಕೊಳ್ಳಿ, ನೀವೇನಾದ್ರೂ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿರೋದು ನಿಮ್ಮ ತಂದೆಗೆ ಹೇಳ್ಬೇಕು ಅಂತ ಏನಾದ್ರು ಇದ್ರೆ ಅದನ್ನ ಹೇಳ್ಬಿಡಿ. ಎಷ್ಟೋ ಸಲಿ ಗೊತ್ತಿಲ್ಲದೆ ತುಂಬಾ ಜಗಳ ಮಾಡ್ಬಿಟ್ಟಿದ್ದೀನಿ, ತುಂಬಾ ಕೋಪ ಮಾಡ್ಕೊತಿದ್ದೆ. ನಾನು ಹರ್ಟ್ ಆಗಿದ್ರು ತೋರಿಸ್ಕೊಳ್ತಾ ಇರ್ಲಿಲ್ಲ. ತಂದೆ ಸ್ಥಾನದಲ್ಲಿ ಇವಾಗ ನಮ್ಮ ಅಣ್ಣ ಖಂಡಿತವಾಗ್ಲೂ ಇದ್ದಾನೆ. ಸೊ ಒಂದೇ ಒಂದ್ ಮಾತು ಹೇಳ್ತೀನಿ, ತಂದೆ ತಾಯಿ ನನ್ನ ಇಡೀ ಫ್ಯಾಮಿಲಿಗೆ ನಾನು ತಪ್ಪು ಮಾಡಿದ್ರೆ, ಗೊತ್ತಿಲ್ದೇನೋ ತಪ್ಪು ಮಾಡಿದ್ರೆ, ಐ ಆಮ್ ಸಾರಿ ಅಂಡ್ ಐ ಲವ್ ಯು. ದಟ್ಸ್ ಇಟ್. ಬಟ್ ನನ್ನ ತಂದೆ ಇಲ್ಲಿದ್ದಾರೆ, ಇದು ನನ್ನ ತಂದೆ ಖಡ್ಗನ ಅವ್ರಿಗೆ ತುಂಬಾ ಇಷ್ಟ ಇದು. ಅವ್ರು ಹೋದ್ಮೇಲೆ ಇದು ನಾನು ಹಾಕೊಂಡಿದ್ದೀನಿ. ಸೊ ಸಿಂಚನ, ನಿಮ್ಮ 22 ವರ್ಷದ ಜರ್ನಿ ಇನ್ನೂ ಸಕ್ಸಸ್ಫುಲ್ ಆಗಿ ಮುಂದುವರಿಯಲಿ. ಅಂಡ್ ನೀವು ತುಂಬಾ ಕಷ್ಟಪಟ್ಟು ಇಲ್ಲಿವರೆಗೆ ಬಂದಿದ್ದೀರಾ. ಇಡೀ ಕರ್ನಾಟಕದ ಆಶೀರ್ವಾದ ನಿಮ್ಮ ಮೇಲಿದೆ. ನೀವು ತುಂಬಾ ಸಕ್ಸಸ್ಫುಲ್ ಆಗಿ ಇರಬೇಕು ಅನ್ನೋದೇ ನಮ್ಮ ಹಾರೈಕೆ. ಅಮ್ಮ, ಡೋಂಟ್ ವರಿ, ನೀವು ಅಳಬೇಡಿ. ಓಕೆ, ಈಗ ನಮಗೋಸ್ಕರ ನಿಮ್ಮ ಮಗಳಿಗೋಸ್ಕರ 2 ಲೈನ್ ಹಾಡಿ. ಮಹಾಗಣಪತಿ ಮನಸಾ ಸ್ಮರಾಮಿ, ಮಹಾಗಣಪತಿ ಮನಸಾ ಸ್ಮರಾಮಿ, ಮಹಾಗಣಪತಿ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿ ವಂದಿತ ಗಣಪತಿ. ನೋಡಿ, ಆ ಗಣಪತಿ ಆಶೀರ್ವಾದ ನಿಮ್ಮ ಮಗಳ ಮೇಲಿದೆ ಅಮ್ಮ. ಸೊ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಿದ್ದೀನಮ್ಮ. ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಇಷ್ಟು ವರ್ಷ ಆಗಿದ್ರು ಯಾವ್ದೇ ಚಾನಲ್ ಅವರು ನನ್ನ ತಾಯಿನ ಸ್ಟೇಜ್ ಮೇಲೆ ಕರೆದು ಮಾತಾಡ್ಸಲಿಲ್ಲ. ಸೊ ಆ ಒಂದು ಸರ್ಪ್ರೈಸ್ ನ, ಆ ಒಂದು ಕನಸನ್ನ ಇವತ್ತು ಜಿ ಕನ್ನಡ, ಜಿ ಎಂಟರ್ಟೈನ್ಮೆಂಟ್ ಫಿಲಾನಲ್ಲಿ ಮಾಡ್ಕೊಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ವಿತ್ ಯುವರ್ ಆಲ್ ಪರ್ಮಿಷನ್ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.